ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಉಪನಯನದ ಶಬ್ದಾರ್ಥದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡಿದ್ವಿ. ಈಗ ಉಪನಯನದಲ್ಲಿ ನಡೆಯುವಂತಹ ಕರ್ಮಾಂಗಗಳ ಬಗ್ಗೆ, ಅದರ ವೈಶಿಷ್ಟ್ಯದ ಬಗ್ಗೆ ನಾಲ್ಕಾರು ಮಾತುಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಉಪನಯನ ಪ್ರಾರಂಭ ಆಗುವಂಥದ್ದೇ ಮಾತೃಭೋಜನದಿಂದ. ತಾಯಿಯಾದವಳು ಮಗನನ್ನು ತೊಡೆಯಲ್ಲಿ ಕುಳ್ಳಿರಿಸಿ ಭೋಜನವನ್ನು ಮಾಡಿಸುವಂಥದ್ದು. ಅಂದರೆ ತಾಯಿಯಾದವಳು ಆ ದಿವಸ ಕೊನೆಯದಾಗಿ ಮಗನನ್ನು ತೊಡೆಯಲ್ಲಿ ಕುಳ್ಳಿರಿಸಿ ಭೋಜನ ಮಾಡಿಸುವುದು ಅಂತ ಅರ್ಥ. ಯಾಕೆ? ತದನಂತರ ಅವಳು ಮಗನನ್ನು ಗುರುಕುಲಕ್ಕೆ ಕಳಿಸ್ತಾಳೆ. ಅಲ್ಲಿ ತಾಯಿಗೂ ಮಗನಿಗೂ ವಿಶೇಷವಾದಂತಹ ಸಂಪರ್ಕ ಇರುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಮಕ್ಕಳು ಜೊತೆಯಲ್ಲೇ ಇದ್ದು ಅಭ್ಯಾಸ, ಶಾಲೆ ಇತ್ಯಾದಿಗಳಿಗೆ ಹೋದರೆ ತಂದೆ ತಾಯಿಯರ ಮೋಕೆಯಿಂದ, ಪ್ರೀತಿಯಿಂದ ಅವರು ದಾರಿ ತಪ್ಪುವಂತಹ ಸನ್ನಿವೇಶವೇ ಹೆಚ್ಚು. ಇವತ್ತು ನಾವು ಪ್ರಪಂಚದಲ್ಲಿ ಅದನ್ನೇ ನೋಡ್ತಾ ಇದ್ದೇವೆ. ನಮ್ಮ ಮಕ್ಕಳ ಸ್ಥಿತಿಗತಿಗಳು ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಆ ಪ್ರಕಾರವಾಗಿ ಸ್ವಲ್ಪ ದೂರ ಇದ್ದದ್ದೇ ಆದರೆ ಅವರಿಗೆ ಕಷ್ಟ ಅಂತ ಹೇಳಿದರೆ ಏನು ಅಂತ ಗೊತ್ತಾಗ್ತದೆ. ಗುರುಕುಲದಲ್ಲಿ ಗುರುಗಳ ಸೇವೆ ಮಾಡಬೇಕು, ತಾವು ಏನಾದರೂ ಹೊಟ್ಟೆಗೆ ಆಹಾರ ತೆಗೆದುಕೊಳ್ಬೇಕು ಅಂತಾದರೆ 4 ಮನೆಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಅದರಿಂದ ಉಪಲಬ್ಧವಾದಂತಹ ವಸ್ತುವನ್ನು ಸೇವನೆ ಮಾಡಬೇಕು. ಎಷ್ಟು ಕಷ್ಟ. ತಮ್ಮ ವಸ್ತ್ರಗಳನ್ನು ತಾವೇ ಒಗೆದುಕೊಳ್ಬೇಕು. ಬೆಳಿಗ್ಗೆ 4:15 ಗಂಟೆಗೆ ಏಳಬೇಕು. ಚಳಿ ನೀರನ್ನು ಸ್ನಾನ ಮಾಡಬೇಕು. ಇದನ್ನೆಲ್ಲ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಆ ಗುರುಕುಲಕ್ಕೆ ಕಳಿಸುವಾಗ ಮಮತೆಯ ಗೂಡೇ ತಾಯಿ. ಆ ತಾಯಿ ಪ್ರೀತಿಯಿಂದ ಮಗನಿಗೆ ಭೋಜನವನ್ನು ಮಾಡಿಸುವಂಥದ್ದೇ ಮಾತೃಭೋಜನ ಅಂತ. ತದನಂತರ ಕ್ಷೌರ. ಯಾವಾಗಲೂ ಕೂಡ ಊಟ ಮಾಡಿದ ಮೇಲೆ ಕ್ಷೌರ ಮಾಡಲಿಕ್ಕಿಲ್ಲ. ಶಾಸ್ತ್ರ ನಿಷೇಧವನ್ನು ಹೇಳ್ತದೆ. ಆದರೆ ಉಪನಯನದಲ್ಲಿ ಮಾತ್ರ ಮೊದಲಿಗೆ ಮಾತೃಭೋಜನ, ತದನಂತರ ಕ್ಷೌರವನ್ನು ಮಾಡಬೇಕು ಅಂತ ವಿಧಿಸಿದ್ದಾರೆ. ಯಾಕೆ ಕ್ಷೌರವನ್ನು ಮಾಡುವುದು ಅಂತ ಕೇಳಿದರೆ, ನಮ್ಮ ಎಲ್ಲ ಪಾಪಗಳು ಇರುವಂಥದ್ದು ಕೇಶದಲ್ಲಿ ಅಂತೆ. ಕೇಶ ಅಂದರೆ ಕೂದಲು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಎಷ್ಟು ಕೇಶರಾಶಿ ಇದೆಯೋ ಅಷ್ಟು ನಮ್ಮಲ್ಲಿ ಪಾಪ ಇದೆ ಅಂತ ಅರ್ಥ. ಆದ್ದರಿಂದ ಆ ಪಾಪಗಳ ಪ್ರತೀಕವಾದಂತಹ ಕೇಶವನ್ನು ವಪನ ಮಾಡಿ ಸಂಪೂರ್ಣವಾಗಿ ದೀಕ್ಷಾಬದ್ಧನಾಗತಕ್ಕಂತಹ ಒಂದು ವ್ಯವಸ್ಥೆಯನ್ನು ವಪನ ಎಂಬುದಾಗಿ ಕರೀತಾರೆ. ಮಾತೃಭೋಜನ ಮತ್ತು ವಪನ ಮತ್ತು ನಿರೀಕ್ಷಣೆ ಇತ್ಯಾದಿಗಳು. ಅದೇ ರೀತಿಯಾಗಿ ಕಾಷಾಯ ವಸ್ತ್ರವನ್ನು ಆ ಬ್ರಹ್ಮಚಾರಿಯಾದವನು ಧಾರಣೆ ಮಾಡ್ತಾನೆ. ಉಪನಯನ ಆದ ಮೇಲೆ ಅವನನ್ನು ಹೆಸರು ಹಿಡಿದು ಕರೀಲಿಕ್ಕಿಲ್ಲ. ಪ್ರತಿಯೊಬ್ಬರಿಗೆ ಒಂದೊಂದು ಹೆಸರಿರ್ತದೆ. ಉಪನಯನ ಆದಮೇಲೆ ಹಾಗೆ ಕರಿಬಾರ್ದು. ಬ್ರಹ್ಮಚಾರಿ ಅಥವಾ ವಟು ಎಂಬುದಾಗಿ ಕರಿಬೇಕು. ಏನು ಬ್ರಹ್ಮಚಾರಿ ಅಂತ ಹೇಳಿದರೆ, ಆಗ ಹೇಳಿದ ಹಾಗೆ ಬ್ರಹ್ಮ ಅಂತ ಹೇಳಿದರೆ ಗಾಯತ್ರಿ ಮಂತ್ರ. ತ್ರಿಕಾಲದಲ್ಲಿ ಗಾಯತ್ರಿಯ ಅನುಷ್ಠಾನವನ್ನು ಮಾಡಿಕೊಂಡು ದೀಕ್ಷಾಬದ್ಧನಾಗಿ ಯಾರಿದ್ದಾನೋ ಅವನನ್ನು ಬ್ರಹ್ಮಚಾರಿ ಅಂತ ಕರೀತಾರೆ. ಇನ್ನೊಂದು ವಟು ಎಂಬುದಾಗಿಯೂ ಕೂಡ ಕರೆಯುವಂತಹ ಪದ್ಧತಿ ನಮ್ಮಲ್ಲಿದೆ. ಆ ಪ್ರಕಾರವಾಗಿ ಆ ವಟುವಿಗೆ ಕಾಷಾಯ ವಸ್ತ್ರವನ್ನು ಕೊಡ್ತಾರೆ ಮಂತ್ರೋಕ್ತವಾಗಿ. ಇಲ್ಲಿ ನೋಡಿ, ನಡೆಯುವಂತಹ ಎಲ್ಲ ಕರ್ಮಾಂಗಗಳು ಕೂಡ ಮಂತ್ರೋಕ್ತವಾಗಿ ನಡೆಯುವಂಥದ್ದು. ನಮ್ಮ ಸನಾತನ ಪರಂಪರೆಯಲ್ಲಿ ಮಂತ್ರಗಳಿಗೆ ತುಂಬ ಶಕ್ತಿ ಇದೆ. ಒಂದು ದೇವತೆಯನ್ನು ಪೂಜಿಸುವಾಗ ಮಂತ್ರ ಮೂಲಕವಾಗಿ ನಾವು ಪೂಜಿಸ್ತೇವೆ. ಏನು ಗೊತ್ತಿಲ್ಲದಿದ್ದರೂ ನಮಗೆ ಗೊತ್ತಿರುವಂತಹ ಶ್ಲೋಕಗಳನ್ನು ಹೇಳಿ ಭಗವಂತನ ಪೂಜೆಯನ್ನು ಮಾಡ್ತೇವೆ. ನಮಗೆ ಮತ್ತೆ ದೇವರಿಗೆ ಸಂಬಂಧವನ್ನು ಕೊಡುವಂಥದ್ದು ಆ ಮಂತ್ರಗಳು. ಆದ್ದರಿಂದ ಪ್ರತಿಯೊಂದು ಉಪನಯನದಲ್ಲಿ ನಡೆಯುವಂತಹ ಕರ್ಮಾಂಗಗಳು ಮಂತ್ರೋಕ್ತವಾಗಿ ನಡೀತದೆ. ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದು, ಅಲ್ಲಿ ಏನು ಮಂಟಪದಲ್ಲಿ ಕಾರ್ಯಕ್ರಮಗಳು ನಡೀತದೆ ಮಂತ್ರೋಕ್ತವಾಗಿ, ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕೇ ವಿನಃ ಅದು ಬಿಟ್ಟು ಬೇರೆ ಯಾವುದೇ ಆಡಂಬರಗಳು ಬೇಕು, ಆದರೆ ಎಲ್ಲವೂ ಕೂಡ ಇತಿಮಿತಿಯಲ್ಲಿ ಇರಬೇಕು ಅಂತ ಹೇಳುವಂಥದ್ದು ನಾನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಪ್ರಕಾರವಾಗಿ ಕಾಷಾಯ ವಸ್ತ್ರ ಯಾಕೆ ಅಂತ ಕೇಳಿದರೆ, ಕಾಷಾಯ ಅಂತ ಹೇಳುವಂಥದ್ದು ತ್ಯಾಗದ ಸಂಕೇತ. ಬಿಳಿ ವಸ್ತ್ರ ಅಂತ ಹೇಳುವಂಥದ್ದು ಸತ್ವ ಗುಣದ ಸಂಕೇತ. ಆ ಪ್ರಕಾರವಾಗಿ ಉಪನಯನ ಆದಮೇಲೆ ಬ್ರಹ್ಮಚಾರಿ ಆದಮೇಲೆ ಅವನಿಗೆ ಯಾವುದೇ ವಿಚಾರದಲ್ಲಿ ಹೆಚ್ಚಿನ ಆಸೆ ಆಕಾಂಕ್ಷೆಗಳಿರಲಿಕ್ಕಿಲ್ಲ. ಅದನ್ನೆಲ್ಲ ಬಿಡಬೇಕಾಗ್ತದೆ ಅವನು. ಆ ತ್ಯಾಗದ ಸಂಕೇತ ಯಾವುದು ಅಂತ ಕೇಳಿದರೆ ಕಾಷಾಯ ವಸ್ತ್ರ. ಅದಕ್ಕೋಸ್ಕರವಾಗಿ ತಂದೆಯಾದವನು ಮಗನಿಗೆ ಕಾಷಾಯ ವಸ್ತ್ರವನ್ನು, ಕಾವೇ ಬಟ್ಟೆಯನ್ನು ಉಡಿಸ್ತಾನೆ. ಮತ್ತು ಯಜ್ಞೋಪವೀತ ಧಾರಣೆ ಬಹಳ ಮುಖ್ಯವಾದದ್ದು. ಯಜ್ಞೋಪವೀತ ನಮಗೆ ನೋಡಲಿಕ್ಕೆ ಅದು ಒಂದು ನೂಲಿನ ಹಾಗೆ ಇದ್ದರೂ ಕೂಡ ಬಹಳ ಶಕ್ತಿಯುತವಾದಂತಹ ಒಂದು ಸೂತ್ರವಾಗಿದೆ. ಸೂತ್ರ ಅಂತ ಹೇಳಿದರೆ ದಾರ ಅಂತ ಹೇಳಿದರೂ ತಪ್ಪಿಲ್ಲ. ನೋಡಿ, ನೀರನ್ನು ಮನೆಯಲ್ಲಿ ಕುಡಿದ್ರೆ ಅದು ನೀರು, ದೇವಸ್ಥಾನಕ್ಕೆ ಹೋಗಿ ತೆಗೆದುಕೊಂಡ್ರೆ ಅದು ತೀರ್ಥವಾಗ್ತದೆ.
ಕಲ್ಲು ಹೊರಗಿದ್ರೆ ಅದನ್ನು ಕಲ್ಲು ಅಂತ ಕಾಲಿನಲ್ಲಿ ಮೆಟ್ಟುತ್ತೇವೆ. ದೇವಸ್ಥಾನದಲ್ಲಿ ಹೋಗಿ ಗರ್ಭಗುಡಿಯಲ್ಲಿದ್ದರೆ ಅದೇ ಕಲ್ಲನ್ನು ದೇವರು ಅಂತ ಪೂಜಿಸ್ತೇವೆ. ಎಂತಹ ಒಂದು ಚಿಂತನೆ ನಮ್ಮ ಸನಾತನ ಧರ್ಮೀಯರದ್ದು, ನಮ್ಮ ಹಿರಿಯರದ್ದು. ಆ ಪ್ರಕಾರವಾಗಿ ನೋಡುವಾಗ ಅದು ಒಂದು ದಾರದ ಹಾಗೆ ಕಂಡರೂ ಕೂಡ ಅದರಲ್ಲಿ 9 ಎಳೆಗಳಲ್ಲಿ 9 ದೇವತೆಗಳಿದ್ದಾರೆ. ಆ ಬ್ರಹ್ಮಗಂಟಿನಲ್ಲಿ ರುದ್ರದೇವನಿದ್ದಾನೆ. ಅದೇ ರೀತಿಯಾಗಿ 3 ದಾರದಲ್ಲಿ ವಿಷ್ಣು ಇದ್ದಾನೆ. ಅದೇ ರೀತಿಯಾಗಿ 4 ವೇದಗಳು, ಋಗ್ ಯಜು ಸಾಮಾದಿ ವೇದಗಳ ಸ್ಥಾನ ಆ ಯಜ್ಞೋಪವೀತ. ಅದಕ್ಕೆ ಯಜ್ಞ ಉಪವೀತ ಅಂತ ನಾವು ಹೇಳ್ತೇವೆ. ಯಜ್ಞ ಮಾಡಲಿಕ್ಕೆ ಅಧಿಕಾರ ಇರುವಂತಹ ಒಂದು ಸೂತ್ರ ಅಂತ. ಆ ಯಜ್ಞೋಪವೀತವನ್ನು ಮಂತ್ರೋಕ್ತವಾಗಿ ತಂದೆಯಾದವನು ಧಾರಣೆ ಮಾಡಿಸ್ತಾನೆ. ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಆಯುಷ್ಯ, ಬ್ರಹ್ಮವರ್ಚಸ್ಸು ಎಲ್ಲವನ್ನು ಕೊಡುವಂಥದ್ದು ಯಜ್ಞೋಪವೀತ. ಆ ಪ್ರಕಾರವಾಗಿ ಯಜ್ಞೋಪವೀತವನ್ನು ಧಾರಣೆ ಮಾಡಿಸಿಕೊಂಡು ಅದರ ಮೊದಲಿನಲ್ಲಿ ಅಜಿನ ಧಾರಣೆ ಅಂತ ಇದೆ. ಅಜಿನ ಅಂತ ಹೇಳಿದರೆ ಜಿಂಕೆಯ ಚರ್ಮ ಅಂತ, ಅದನ್ನು ಕೂಡ ಧಾರಣೆ ಮಾಡುವಂತಹ ವ್ಯವಸ್ಥೆ ಇದೆ ಅಂತ ಹೇಳಿದರೆ ಅದನ್ನು ಧಾರಣೆ ಮಾಡುವುದರಿಂದ ಏಕಾಗ್ರತೆ ಬರ್ತದೆ ಅಂತ ಫಲವನ್ನು ಹೇಳ್ತಾರೆ. ಎಲ್ಲವನ್ನೂ ಕೂಡ ಪ್ರತಿಯೊಂದು ವ್ಯವಸ್ಥೆಯನ್ನು ಇದು ಯಾಕೆ ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು ಮುಖ್ಯ. ಆ ಪ್ರಕಾರವಾಗಿ ಅಜಿನ ಧಾರಣೆಯಿಂದ ಅವನಿಗೆ ಏಕಾಗ್ರತೆ ಪ್ರಾಪ್ತಿಯಾಗ್ತದೆ ಅಂತ, ಯಜ್ಞೋಪವೀತ ಧಾರಣೆಯಿಂದ ಬ್ರಹ್ಮವರ್ಚಸ್ಸು, ಆಯುಷ್ಯ ಇತ್ಯಾದಿಗಳು ಪ್ರಾಪ್ತಿಯಾಗ್ತದೆ ಎಂಬಂತಹ ಫಲಗಳನ್ನು ಹೇಳ್ತಾರೆ. ಮತ್ತು ಆ ಮಗುವನ್ನು, ಆ ಬ್ರಹ್ಮಚಾರಿಯನ್ನು ತಂದೆ ತಾಯಿಯಂದಿರು ಸೂರ್ಯದೇವನಿಗೆ ಒಪ್ಪಿಸ್ತಾರೆ. ಬಹಳ ಮುಖ್ಯವಾದದ್ದು. ದೇವ ಸವಿತರೇಶತೆ ಬ್ರಹ್ಮಚಾರಿ ತಂಗೋಪಾಯ ಸಮಾಮೃತ ಸಂರಕ್ಷಣಾರ್ಥಂ ವ್ರತಪತಯೇ ಆದಿತ್ಯಾಯ ವಟುಂ ದದಾಮಿ ಎಂಬಂತಹ ಮಂತ್ರದಿಂದ ಸೂರ್ಯನಿಗೆ ಒಪ್ಪಿಸುವಂಥದ್ದು. ಎಲೆ ಸೂರ್ಯದೇವನೇ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂತಹ ತೇಜೋರೂಪಿ ನೀನಾಗಿದ್ದಿ. ಇವತ್ತು ನನ್ನ ಮಗನಿಗೆ ಉಪನಯನವನ್ನು ಮಾಡಿ ನಾನು ನನ್ನ ಮಗನನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಇನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ಅವನ ಪರಿಪಾಲನೆಯನ್ನು ನೀನು ಮಾಡಬೇಕು. ಸಂರಕ್ಷಣಾರ್ಥಂ, ಅವನ ರಕ್ಷಣೆಯನ್ನು ಕೂಡ ವ್ರತಪತಿಯಾದಂತಹ ಆದಿತ್ಯನು ನೀನೇ ಮಾಡಬೇಕು ಅಂತ ಕೇಳಿಕೊಳ್ತಾ ತಂದೆ ತಾಯಂದಿರು ಮಗುವನ್ನು ಸೂರ್ಯದೇವನಿಗೆ ಒಪ್ಪಿಸುವಂಥದ್ದು. ಇದು ಕೂಡ ಉಪನಯನದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಗ. ಇದೆಲ್ಲ ಆದ ಮೇಲೆ ಕಸ್ಯ ಬ್ರಹ್ಮಚಾರಿಯಸಿ ಪ್ರಾಣಸ್ಯ ಬ್ರಹ್ಮಚಾರಿಯಸಿ ಕಸ್ತ್ವಾಮುಪನಯತೆ ಕಾಯತ್ವಾ ಪರಿದದಾಮಿ ಎಂಬಂತಹ ಮಂತ್ರಗಳನ್ನು ತಂದೆಯಾದವನು ಹೇಳ್ತಾ, ನನ್ನ ಹಾಗೆ ನೀನು ಇರಬೇಕು, ಮಮ ಚಿತ್ತ ಮನುಚಿತ್ತಂತೆ ಅಸ್ತು, ನನ್ನ ಮನಸ್ಸೇ ನಿನ್ನದಾಗಿರಬೇಕು, ನನ್ನ ಕಾರ್ಯಗಳೇ ನಿನ್ನ ಕಾರ್ಯಗಳಾಗಿರಬೇಕು ಎಂಬಂತಹ ಭಾವನೆಯನ್ನು ಕೂಡ ತಂದೆಯಾದವನು ವ್ಯಕ್ತಪಡಿಸ್ತಾನೆ. ಯಾಕೆ ಅಂತ ಕೇಳಿದರೆ, ಆತ್ಮಾವೈ ಪುತ್ರನಾಮಾಸಿ ಅಂತ ಆ ನಾಮಕರಣದ ಸಂದರ್ಭದಲ್ಲಿ ಹೇಳುವುದುಂಟು. ನನ್ನ ಪ್ರತಿರೂಪವೇ ನೀನಾಗಿದ್ದಿ ಅಂತ. ಇದೇ ಒಂದು ಭಾವನೆಯನ್ನು ತಂದೆಯಾದವನು ಉಪನಯನದಲ್ಲಿಯೂ ಕೂಡ ವ್ಯಕ್ತಪಡಿಸ್ತಾನೆ. ಇದೆಲ್ಲ ಆದ ಮೇಲೆ ಬಹಳ ಮುಖ್ಯವಾದಂತಹ ಅಂಗ ಗಾಯತ್ರಿ ಉಪದೇಶ. ಅದರ ಮೊದಲಿಗೆ ಒಂದು ಅಂಜಲಿ ಕ್ಷಾರಣೆ ಅಂತ ಉಂಟು ನೋಡಿ. ಈ ಗಾಯತ್ರಿಯನ್ನು ಒಂದು ಸ್ವೀಕಾರ ಮಾಡಬೇಕು ಅಂತಾದರೆ ಅವನು ಅಂತರಂಗ ಮತ್ತು ಬಹಿರಂಗವಾಗಿ ಶುಚಿರ್ಭೂತನಾಗಿರಬೇಕು. ಅದಕ್ಕೋಸ್ಕರವಾಗಿ ಉಪನಯನದ ಮೊದಲಿಗೆ, ಗಾಯತ್ರಿ ಮಂತ್ರದ ಉಪದೇಶದ ಮೊದಲಿಗೆ ಎಷ್ಟು ಕರ್ಮಗಳನ್ನು ನಾವು ಮಾಡಿಸ್ತೇವೆ. ಆಚಮನಾದಿಗಳಿಂದ ದೇಹ ಶುದ್ಧಿ ಆಗ್ತದೆ. ಅಂಜಲಿ ಕ್ಷಾರಣದಿಂದಲೂ ಕೂಡ ದೇಹ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ತೇವೆ. ಇಷ್ಟೆಲ್ಲ ಮಾಡಿಕೊಂಡು ಅವನನ್ನು ಪರಿಪಕ್ವನನ್ನಾಗಿಸಿ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡ್ತೇವೆ. ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಆ ಪ್ರಕಾರವಾಗಿ ಆ ಅಂಜಲಿ ಕ್ಷಾರಣೆ ಅಂತ ಹೇಳುವಂತಹ ಒಂದು ಕರ್ಮವನ್ನು ನಡೆಸಿ, ಅದು ಯಾಕೆ ಮಾಡುವುದು ಅಂತ ಕೇಳಿದರೆ ಶುದ್ಧಿಗೋಸ್ಕರವಾಗಿ. ಮಗನು ಅಂಜಲಿಯನ್ನು ಹಿಡ್ಕೊಂಡು ಅವನ ಕೈಯ ಮೇಲೆ ತಂದೆಯು ನೀರನ್ನು ಸುರಿಯುವಂಥದ್ದು, ತಂದೆಯ ಕೈಯ ಮೇಲೆ ಅಲ್ಲಿ ಆಚಾರ್ಯನು ಅಂದರೆ ಪುರೋಹಿತರಾದವರು ನೀರನ್ನು ಸುರಿದು ಆ ನೀರನ್ನು ಭೂಮಿಯಲ್ಲಿ ಬಿಡುವಂಥದ್ದು, ಇದನ್ನು ಅಂಜಲಿ ಕ್ಷಾರಣೆ ಅಂತ ಹೇಳ್ತೇವೆ. ಮತ್ತು ಕೈಯನ್ನು ಹಿಡ್ಕೊಳ್ಳುವಂಥದ್ದು ಅಂಗುಷ್ಟ ಸಹಿತವಾಗಿ ದೇವಸ್ಯತ್ವ ಸವಿತು ಪ್ರಸವೇಶ್ವಿನೋರು ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಎಂಬಂತಹ ಮಂತ್ರಗಳಿಂದ ಸವಿತಾತೆ ಹಸ್ತಮಗ್ರಭೀತ್, ಸವಿತೃವೇ ನೀನು ಈ ಮಗುವಿನ ಹಸ್ತವನ್ನು ಹಿಡಿದುಕೋ, ಅಗ್ನಿರಾಚಾರ್ಯಸ್ತವ, ಈ ಮಗುವಿಗೆ ಅಗ್ನಿಯೇ ಆಚಾರ್ಯನಾಗಿದ್ದಾನೆ ಎಂಬಂತಹ ಮಂತ್ರಗಳಿಂದ ಆ ಹಸ್ತವನ್ನು ಹಿಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ. ತದನಂತರ ನಾನು ಹೇಳಿದಂತಹ ಗಾಯತ್ರಿ ಉಪದೇಶ ಬಹಳ ಮುಖ್ಯವಾದದ್ದು. ಉಪದೇಶ ಮಾಡುವಂಥದ್ದು ಅಂತ. ಉಪದೇಶ ಅಂತ ಹೇಳಿದರೆ ತಂದೆಯಾದವನು ಆ ಮಂತ್ರವನ್ನು ಮಗನಿಗೆ ಬೋಧಿಸುವಂಥದ್ದು. ಆಗಲೂ ಕೂಡ ನಾವೇನು ಮಾಡ್ತೇವೆ, ಹೊರಗಿನ ಯಾವುದೇ ಶಕ್ತಿಗಳು ಆ ಸಮಯದಲ್ಲಿ ಆ ಮಗುವನ್ನು ಬ್ರಹ್ಮಚಾರಿಯನ್ನು ಪ್ರವೇಶಿಸಬಾರದು ಅಂತ ಸಂಪೂರ್ಣವಾಗಿ ಮುಸುಕವನ್ನು ಹಾಕಿ
ಬಿಳಿಯ ವಸ್ತ್ರದಿಂದ ಮುಸುಕವನ್ನು ಹಾಕಿ ಓಂಕಾರ ಪ್ರಣವಪೂರ್ವಕವಾಗಿ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡಿಸ್ತೇವೆ. ಅಲ್ಲಿ ತಂದೆಯೇ ಮಹಾಗುರು. ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ, ಉಪನಯನವನ್ನು ಮಾಡುವಂತಹ ತಂದೆ ಗುರುವಲ್ಲ, ಮಹಾಗುರುವಿನ ಸ್ಥಾನವನ್ನು ಅಲಂಕರಿಸ್ತಾನೆ. ಇಷ್ಟೆಲ್ಲ ನಾವು ಮಾಡುವಂಥದ್ದೇ ಗಾಯತ್ರಿ ಮಂತ್ರದ ಉಪದೇಶಕ್ಕೋಸ್ಕರವಾಗಿ. ಏನು ಆ ಗಾಯತ್ರಿ ಮಂತ್ರದ ಅರ್ಥ? ಇಡೀ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂತಹ ಸೂರ್ಯದೇವನ ತೇಜಸ್ಸನ್ನು ಧ್ಯಾನಿಸ್ತೇನೆ. ಧಿಯೋ ಯೋನ ಪ್ರಚೋದಯಾತ್, ಸೂರ್ಯದೇವನು ನನ್ನ ಬುದ್ಧಿಯನ್ನು ಪ್ರಚೋದಿಸಲಿ ಅಂತ ಹೇಳುವಂಥದ್ದಷ್ಟೇ ಗಾಯತ್ರಿ ಮಂತ್ರದ ಅರ್ಥ. ಬೇರೆ ಮಂತ್ರಗಳ ಹಾಗೆ ನನಗೆ ಸಂಪತ್ತು ಸಿಗಲಿ, ನನಗೆ ಮನೆ ಆಗಲಿ, ಬೇಕಾದದ್ದೆಲ್ಲ ಪ್ರಾಪ್ತಿಯಾಗಲಿ, ರೋಗಗಳೆಲ್ಲ ವಾಸಿಯಾಗಲಿ ಅಂತ ಏನು ಪ್ರಾರ್ಥನೆ ಇಲ್ಲ. ಸೂರ್ಯದೇವನೇ ನನ್ನ ಬುದ್ಧಿಯನ್ನು ಪ್ರಚೋದಿಸು. ಯಾಕೆ? ಮನುಷ್ಯನಿಗೆ ಬುದ್ಧಿಯು ಸರಿ ಇದ್ದಾಗ ಅವನು ಎಲ್ಲ ಸ್ತರಗಳಲ್ಲಿಯೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬುದ್ಧಿಯನ್ನು ಇನ್ನೊಂದು ರೂಪದಲ್ಲಿ ವಿವೇಕ ಜ್ಞಾನ ಅಂತ ಹೇಳ್ತೇವೆ. ವಿವೇಕ ಅಂತ ಹೇಳಿದರೆ ಏನು? ಯಾವ ಸಮಯದಲ್ಲಿ ನಾನು ಹೇಗೆ ನಡೆದುಕೊಳ್ಬೇಕು ಅಂತ ಹೇಳುವಂತಹ ಒಂದು ವಿಚಾರ. ಇದನ್ನು ವಿವೇಕ ಜ್ಞಾನ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದನ್ನು ಕೊಡು ಸೂರ್ಯದೇವನೇ ಅಂತ ನಾವು ಸೂರ್ಯನನ್ನು ಪ್ರಾರ್ಥಿಸುವಂಥದ್ದು. ಗಾಯತ್ರಿ ಮಂತ್ರ ಅಂತ ಯಾಕೆ ಕರಿತೇವೆ ಅಂತ ಕೇಳಿದರೆ, 24 ಅಕ್ಷರದಿಂದ ಕೂಡಿದಂತಹ ಛಂದಸ್ಸು ಗಾಯತ್ರಿ ಛಂದಸ್ಸು. ಅದೇ ರೀತಿಯಾಗಿ ಅಗ್ನಿಗೆ 3 ರೀತಿಯ ಶಕ್ತಿ ಉಂಟು. ದಹನ ಶಕ್ತಿ, ಜ್ವಲನ ಶಕ್ತಿ ಮತ್ತು ಪ್ರಕಾಶಕ ಶಕ್ತಿ ಅಂತ ಹೇಳುವಂಥದ್ದು. ಹಾಗೆ ಸವಿತೃದೇವನಿಗೆ 3 ಶಕ್ತಿ ಇದೆ. ಒಂದು ಪೋಷಣ ಶಕ್ತಿ, ಧಾರಣ ಶಕ್ತಿ ಮತ್ತು ಉದ್ದೀಪನ ಶಕ್ತಿ ಅಂತ ಹೇಳುವಂಥದ್ದು. ಈ ಪೋಷಣ ಶಕ್ತಿಯೇ ಗಾಯತ್ರಿ. ಬೇರೆ 2 ಶಕ್ತಿಗಳುಂಟಲ್ಲ, ಸಾವಿತ್ರಿ ಮಂತ್ರ ಅಂತ ಹೇಳ್ಬೋದು, ಸರಸ್ವತಿ ಮಂತ್ರ ಅಂತ ಹೇಳ್ಬೋದಲ್ಲ. ಅಲ್ಲ, ಜಗತ್ತನ್ನು ಕಾಪಾಡುವಂಥದ್ದು ಪೋಷಣ ಶಕ್ತಿ. ಅದಕ್ಕೋಸ್ಕರವಾಗಿ ಈ ಮಂತ್ರವನ್ನು ಗಾಯತ್ರಿ ಮಂತ್ರ ಎಂಬುದಾಗಿ ನಮ್ಮ ಹಿರಿಯರು ಕರೆದಿದ್ದಾರೆ. ನಾವು ಕೂಡ ಹಾಗೆ ಕರಿತಾ ಇದ್ದೇವೆ. ಆ ಪ್ರಕಾರವಾಗಿ ಗಾಯತ್ರಿ ಮಂತ್ರದ ಉಪದೇಶವನ್ನು ತೆಗೆದುಕೊಳ್ತಾನೆ. ಯಾಕೆ ಅಂತ ಕೇಳಿದರೆ, ಒಮ್ಮೆ ಆಲೋಚನೆ ಮಾಡುವ. ಇಡೀ ಜಗತ್ತಿಗೆ ಪ್ರಕಾಶವನ್ನು ಕೊಡುವಂಥದ್ದು ಸೂರ್ಯನ ತೇಜಸ್ಸು. ಒಂದು ದಿವಸ ಸೂರ್ಯೋದಯ ಆಗಲಿಲ್ಲ ಅಂತಾದರೆ ಮನುಷ್ಯನ ಅವಸ್ಥೆ ಏನಾದೀತು ಅಂತ ನಾವು ಯೋಚನೆಯನ್ನು ಮಾಡಬೇಕು. ನಮ್ಮ ಹಾಗೆ ಒಂದು ದಿವಸ ಸೂರ್ಯನು ಆಫೀಸಿಗೆ ರಜೆ ಹಾಕಿದರೆ, ನಮಗೆ ಬೇಕಾದಾಗ ನಾವು ಆಫೀಸಿಗೆ ರಜೆ ಹಾಕ್ತೇವೆ, ಮನೆಯಲ್ಲಿ ಕೂತ್ಕೊಳ್ತೇವೆ, ಬೇರೆ ಬೇರೆ ಕೆಲಸಗಳಲ್ಲಿ ಮಗ್ನರಾಗ್ತೇವೆ. ಸೂರ್ಯನು ಹಾಗೆ ಮಾಡಿದರೆ ನಮ್ಮ ಇಡೀ ಜೀವನವೇ ಅಂಧಕಾರಮಯವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಜಗತ್ತನ್ನೇ ಪ್ರಕಾಶಿಸುವಂಥವನು ಆ ಸೂರ್ಯದೇವ. ಅದಕ್ಕೋಸ್ಕರವಾಗಿ ಅವನ ತೇಜಸ್ಸನ್ನು ಕೊಂಡಾಡುವಂತಹ ಮಂತ್ರ ಗಾಯತ್ರಿ ಮಂತ್ರ. ಹೆಸರು ಗಾಯತ್ರಿ ಮಂತ್ರ ಆದರೂ ಅದಕ್ಕೆ ದೇವತೆ ಸೂರ್ಯದೇವರು. ಸೂರ್ಯೋ ಪ್ರತ್ಯಕ್ಷ ದೇವತ, ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು. ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ, ಸೂರ್ಯವೇ ಆತ್ಮ, ಜಗತ್ತಿನ ಕಣ್ಣು ಯಾರು ಅಂತ ಕೇಳಿದರೆ ಸೂರ್ಯದೇವರು ಅಂತ ವೇದ ಆ ಸೂರ್ಯನ ಬಗ್ಗೆ ಬೇರೆ ಬೇರೆಯಾಗಿ ಹೊಗಳಿಕೆಯ ಮಾತನ್ನು ಆಡ್ತಾ ಇದೆ. ಆ ಪ್ರಕಾರವಾಗಿ ಆ ಗಾಯತ್ರಿ ಮಂತ್ರದ ಉಪದೇಶವನ್ನು ತೆಗೆದುಕೊಂಡಾಗ ಅವನು ದ್ವಿಜನಾಗ್ತಾನೆ. ಅವನಿಗೆ 2ನೇ ಜನ್ಮ ಪ್ರಾಪ್ತಿಯಾಗ್ತದೆ. ಅವನ ಅಂತಶ್ಚಕ್ಷುಹು. ಇನ್ನೊಂದು ನಾನು ಹೇಳಬೇಕಿತ್ತು, ಉಪನಯನ ಅಂತ ಹೇಳಿದರೆ ಅಂತಶ್ಚಕ್ಷುಹು, ಒಳಗಿನ ಕಣ್ಣನ್ನು ತೆರೆಯುವಂಥದ್ದು ಅಂತಲೂ ಕೂಡ ಅರ್ಥ ಇದೆ. ಒಂದು ಗುರುವಿನ ಸಮೀಪಕ್ಕೆ ಹೋಗುವಂಥದ್ದು, ಇನ್ನೊಂದು ಒಳಗಿನ ಕಣ್ಣನ್ನು ಅಂತಶ್ಚಕ್ಷುವನ್ನು ತೆರೆಯುವಂತಹ ಒಂದು ಸಂಸ್ಕಾರ. ತೆರೆದಾಗ ಅವನಿಗೆ ಮುಂದೊಂದು ದಿನ ಭಗವಂತನ ದಿವ್ಯ ಮೂರ್ತಿಯ ದರ್ಶನವಾಗ್ತದೆ ಅಂತ ಹೇಳುವಂಥದ್ದು ಈ ಉಪನಯನ ಸಂಸ್ಕಾರದ ಒಂದು ತಾತ್ಪರ್ಯ. ಈ ಗಾಯತ್ರಿ ಮಂತ್ರದ ಉಪದೇಶ ಆದ ಮೇಲೆ ಅವನಿಗೆ ಮುಂಜಿಧಾರಣೆಯನ್ನು ಮಾಡುತ್ತಾರೆ. ಮುಂಜಿ ಅಂತ ಹೇಳಿದರೆ ದರ್ಬೆಯ ಹಗ್ಗ, ವಿಶೇಷವಾದಂತಹ ಒಂದು ದರ್ಬೆಯ ಹಗ್ಗವನ್ನು ಮುಂಜಿ ಅಂತ ಕರೀತಾರೆ. ಅದನ್ನು ಸೊಂಟಕ್ಕೆ ಕಟ್ಟುವುದರಿಂದ ಇದನ್ನೆಲ್ಲ ವಿಜ್ಞಾನಿಗಳು ಕೂಡ ಒಪ್ಪಿದ್ದಾರೆ. ವೈಜ್ಞಾನಿಕವಾದ ಕಾರಣ ಏನು ಅಂತ ಕೇಳಿದರೆ, ಬ್ರಹ್ಮಚಾರಿಯಾದವನು 12 ವರ್ಷ ಪರ್ಯಂತ ಅವನು ಕಾಷಾಯ ವಸ್ತ್ರೋಪೇತನಾಗಿ ದಂಡ ಅಜಿನ ಮುಂಜಿ ಧಾರಣೆಯನ್ನು ಮಾಡಿಕೊಂಡಿರಬೇಕು ಅಂತ. ಆ ಮುಂಜಿಯನ್ನು ಧಾರಣೆ ಮಾಡುವುದರಿಂದ ಶರೀರದ ರಕ್ತದ ಒಂದು ಸ್ಥಿತಿ ಏನಿದೆ ಅದು ಸಮವಾಗಿ ಇರುತ್ತದೆ ಅಂತ ಉಂಟು. ಅದಕ್ಕೋಸ್ಕರವಾಗಿ ಅದನ್ನು ಸೊಂಟಕ್ಕೆ ಕಟ್ಟಲಿಕ್ಕೆ ಹೇಳಿದ್ದಾರೆ. ಇನ್ನೊಂದು 3 ಸುತ್ತು ಕಟ್ಟುವಂಥದ್ದು, 3 ವೇದಗಳು ಮತ್ತು ಷಡಂಗದಿಂದ ಆವೃತನಾಗಿದ್ದೇನೆ ಅಂತ ಹೇಳುವಂತಹ ಭಾವನೆ ಬರಲಿಕ್ಕೋಸ್ಕರವಾಗಿ. ತದನಂತರ ಕೈಯಲ್ಲಿ ದಂಡವನ್ನು ಕೊಡ್ತಾರೆ. ಅದಾಂತಂ ದಮಯಿತ್ವ ಮಾಂ ಮಾರ್ಗೇ ಸಂಸ್ಥಾಪಯನ್ ಸ್ವಯಂ ದಂಡ ಕರೆ ಸ್ಥಿತ ನಿತ್ಯಂ ಯಸ್ಮಾತ್ ತಸ್ಮಾತ್ ರಕ್ಷಯತೋ ಭಯಂ ಎಂಬಂತಹ ಮಂತ್ರಪೂರ್ವಕವಾಗಿ, ಸ್ವಸ್ತಿನೋ ಮಿಮೀತ ಎಂಬಂತಹ ಮಂತ್ರಪೂರ್ವಕವಾಗಿಯೂ ಕೂಡ ದಂಡವನ್ನು ಕೊಡ್ತಾರೆ. ಅಂದರೆ ನಾನು ಯಾವಾಗಲೂ ಕೂಡ ಧರ್ಮ ಮಾರ್ಗದಲ್ಲಿ ಆಗಬೇಕು ಎಂಬಂತಹ ಒಂದು ಚಿಂತನೆ ಬರಲಿಕ್ಕೋಸ್ಕರವಾಗಿ. ಮಾತ್ರವಲ್ಲದೆ ಅವನು ಗುರುಕುಲದಲ್ಲಿರುವಾಗ ಭಿಕ್ಷಾಟನೆಗೆ ಹೋಗುವಾಗ ದಾರಿಯಲ್ಲಿ ಕಾಡಿನಲ್ಲಿ ಹೋಗುವಂತಹ ಪರಿಸ್ಥಿತಿ, ಆಗ ತನ್ನ ದೇಹದ ರಕ್ಷಣೆಗೋಸ್ಕರವಾಗಿ ದಂಡಧಾರಣೆಯು ಉಪನಯನದಲ್ಲಿ ವಿಹಿತವಾಗಿದೆ.
ಅದಕ್ಕೋಸ್ಕರವಾಗಿ ದಂಡವನ್ನು ಕೊಡ್ತೇವೆ ನಾವು. ಎಲ್ಲದಕ್ಕೂ ಕೂಡ ಒಂದೊಂದು ಅರ್ಥ ಉಂಟು. ನಾವು ಅದನ್ನೆಲ್ಲ ಆ ಕಾವಿ ವಸ್ತ್ರವನ್ನು ನೋಡಿ, ತಲೆಯನ್ನು ಬೋಳಿಸಿ ಶಿಖೆ ಇಟ್ಟದ್ದನ್ನು ನೋಡಿ, ದಂಡ ಹಿಡಿದುಕೊಂಡದ್ದನ್ನು ನೋಡಿ ಕೆಲವರು ಅಪಹಾಸ್ಯವನ್ನು ಮಾಡ್ತಾರೆ. ಅಪಹಾಸ್ಯ ಮಾಡುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಅದರ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು, ಮತ್ತೆ ನಾವು ಅದರ ಬಗ್ಗೆ ಮಾತಾಡಬೇಕು. ಯಾವುದೇ ಒಂದು ವಿಷಯವನ್ನು ಖಂಡಿಸಬೇಕು ಅಂತಾದರೆ ಅದರ ಬಗ್ಗೆ ನಮಗೆ ಒಳ್ಳೆಯ ಜ್ಞಾನ ಇರಬೇಕು. ಸುಮ್ಮನೆ ಏನು ಮಾತಾಡುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಆ ಪ್ರಕಾರವಾಗಿ ದಂಡವನ್ನು ಧಾರಣೆ ಮಾಡಿ ಭಿಕ್ಷೆ, ಕೊನೆಯದಾಗಿ ಭಿಕ್ಷೆಯನ್ನು ಕೇಳುವಂಥದ್ದು. ಇವತ್ತಿನ ಕಾಲದಲ್ಲಿ ಭಿಕ್ಷೆ ಅಂತ ಹೇಳಿದರೆ ನಾವು ತುಂಬ ನಿಕೃಷ್ಟವಾಗಿ ನೋಡ್ತೇವೆ. ಭಿಕ್ಷೆಗೆ ಬಂದಿದ್ದಾನೆ ಮನೆಗೆ ಅಂತ ಹೇಳಿದರೆ ಯಾವುದಾದ್ರೂ ಮನೆಯಲ್ಲಿ ಉಪಯೋಗ ಇಲ್ಲದೆ ಇರುವಂತಹ ವಸ್ತುವನ್ನು ಅಥವಾ ನಿನ್ನೆ ಉಪಯೋಗಿಸಿದಂತಹ ವಸ್ತು ಉಳಿದದ್ದನ್ನೆಲ್ಲ ನಾವು ಕೊಡ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ಆಗಿರಲಿಲ್ಲ. ಬ್ರಹ್ಮಚಾರಿ ಮನೆಗೆ ಭಿಕ್ಷೆಗೆ ಬರ್ತಾನೆ ಅಂತ ಆದರೆ ಮನೆಯವರು ಕಾದುಕೊಂಡಿರ್ತಿದ್ರು. ಆ ಬ್ರಹ್ಮಚಾರಿಗೆ ಭಿಕ್ಷೆಯನ್ನು ಹಾಕಿ ತಾವು ಊಟವನ್ನು ಮಾಡ್ತಿದ್ರು. ಅಂದರೆ ಬ್ರಹ್ಮಚಾರಿ ಅಲ್ಲಿ ಏನು ವೇದವೇ ಹೇಳಿದೆ, ಬ್ರಹ್ಮಚಾರಿ ಚರತೆ ವೇ ವಿಷದ್ವಿಷಸ್ಸ ದೇವಾನಾಂ ಭವತ್ಯೇಕಮಂಗಂ ಅಂತ ಹೇಳ್ತಾ ಉಂಟು ವೇಗ. ಸಾಕ್ಷಾತ್ ಭಗವಂತನ ಒಂದು ಅಂಗವೇ ಬ್ರಹ್ಮಚಾರಿ ಎಂಬುವಂಥದ್ದು ವೇದದ ಮತ. ಹಾಗಿರುವಾಗ ಅವನು ದೇವತಾ ಸ್ವರೂಪ. ಅದಕ್ಕೋಸ್ಕರವಾಗಿ ಭಿಕ್ಷೆಯನ್ನು ಹಾಕಿ ತಾವು ಊಟವನ್ನು ಮಾಡ್ತಿದ್ದರು ಅಂತ. ಅದಕ್ಕೋಸ್ಕರವಾಗಿ ಆ ಭಿಕ್ಷೆಯು ವಿಹಿತವಾಗಿದೆ. ಇವತ್ತು ಕೂಡ ಉಪನಯನ ಆದ ಮೇಲೆ ಆ ಬ್ರಹ್ಮಚಾರಿಯೇ ಬಂದಂತಹ ಬಂಧುಗಳ ಸಮೀಪಕ್ಕೆ ಹೋಗಿ ಭಿಕ್ಷೆಯನ್ನು ಕೇಳ್ತಾನೆ. ಇಲ್ಲದಿದ್ದರೆ ಅವರೇ ಇರುವಲ್ಲಿಗೆ ಬಂದು ಭಿಕ್ಷೆಯನ್ನು ಹಾಕ್ತಾರೆ. ಈ ಒಂದು ಪದ್ಧತಿಯು ಕೂಡ ನಮ್ಮಲ್ಲಿ ಬಂದಿದೆ. ಆ ಪ್ರಕಾರವಾಗಿ ಉಪನಯನದಲ್ಲಿ ಭಿಕ್ಷೆ ಆದ ಮೇಲೆ ಮೊದಲು ತಾಯಿಯಾದವಳು ಭಿಕ್ಷೆ ಆಗಲಿಕ್ಕೆ, ಮತ್ತು ತಂದೆ, ಮತ್ತೆ ಬಂದಂತಹ ಬಂಧು ಬಾಂಧವರು, ಸೋದರ ಮಾವಾದಿಗಳು ಎಲ್ಲರೂ ಕೂಡ ಭಿಕ್ಷೆಯನ್ನು ಹಾಕಬೇಕು ಅಂತ. ಆ ಪ್ರಕಾರವಾಗಿ ಆಗಲೂ ಕೂಡ ಭಿಕ್ಷೆ ಹಾಕುವಾಗ ಋಗ್ವೇದಮಧೀಶ್ವ, ಯಜುರ್ವೇದಮಧೀಶ್ವ, ಸಾಮವೇದಮಧೀಶ್ವ, ಸರ್ವಶಾಸ್ತ್ರಾಣ್ಯಧೀಶ್ವ ಅಂತ ಹೇಳಲಿಕ್ಕುಂಟು. ಈ 4 ಸರ್ತಿ ಹಾಕುವಾಗಲೂ ಕೂಡ ಋಗ್ವೇದವನ್ನು ಓದು, ಯಜುರ್ವೇದವನ್ನು ಅಭ್ಯಾಸ ಮಾಡು, ಸಾಮವೇದವನ್ನು ಅಧ್ಯಯನ ಮಾಡು, ಆ ಶಾಸ್ತ್ರಗಳನ್ನು ಓದು ಎಂಬುದಾಗಿ ಹೇಳ್ತಾ ಅವನಿಗೆ ಜವಾಬ್ದಾರಿಯನ್ನು ಕೊಡ್ತಾ ಅವನಿಗೆ ಭಿಕ್ಷೆಯನ್ನು ಹಾಕುವಂಥದ್ದು. ಒಟ್ಟಾರೆ ತಾತ್ಪರ್ಯ ಏನು ಅಂತ ಕೇಳಿದರೆ ಉಪನಯನದ್ದು ವೇದಾಧ್ಯಯನಕ್ಕೆ ಅಧಿಕಾರ ಸಿಗುವಂಥದ್ದು. ಹೀಗೆ ಉಪನಯನದ ಬಗ್ಗೆ ಎಲ್ಲ ನಾವು ತಿಳಿದುಕೊಂಡುವೆ. ಉಪನಯನ ಆದ ಮೇಲೆ ಯಾವ ರೀತಿಯಲ್ಲಿರಬೇಕು ಬಹಳ ಮುಖ್ಯವಾದದ್ದು. ಸಂಧ್ಯಾವಂದನೆ ಅಂತ ಹೇಳುವಂತಹ ಕರ್ಮವನ್ನು ಮಾಡಲೇಬೇಕು. ಯಾರು ತ್ರಿರಾತ್ರ 3 ರಾತ್ರಿ ಸಂಧ್ಯಾವಂದನೆ ಗಾಯತ್ರಿ ಜಪವನ್ನು ಮಾಡುವುದಿಲ್ಲವೋ ಅವನು ಪತಿತನಾಗ್ತಾನೆ ಅಂತ ಉಂಟು. ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಉಪನಯನ ಆದವರು ಸಂಧ್ಯಾವಂದನೆಯನ್ನು ಬಿಡಬೇಡಿ. ಗಾಯತ್ರಿ ಅಂತ ಹೇಳಿದರೆ ನಮಗೆ ತಾಯಿ ಇದ್ದ ಹಾಗೆ. ನಮ್ಮ ತಾಯಿಯನ್ನು ನಾವು ದೂರ ಮಾಡ್ತೇವೋ? ಇಲ್ಲ. ಬುದ್ಧಿವಂತರು ಯಾರೂ ಕೂಡ ಹಾಗೆ ಮಾಡುವುದಿಲ್ಲ. ಹಾಗೆ ನಮಗೆ ಉಪದೇಶಿತವಾದಂತಹ ಗಾಯತ್ರಿ ದೇವಿ ನಮ್ಮ ಹೃದಯದಲ್ಲಿ ಇದ್ದಾಳೆ. ಅವಳನ್ನು ಪ್ರತಿ ದಿವಸವೂ ಕೂಡ ಸ್ಮರಿಸುವಂಥದ್ದು, ಆರಾಧಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಉಪನಯನ ಆದ ಮೇಲೆ ಸಂಧ್ಯಾವಂದನೆಯ ವಿಧಿವಿಧಾನ ತುಂಬ ವಿಶಾಲವಾಗಿದೆ. ಆದರೆ ಕೊನೆಯ ಪಕ್ಷ ಆಚಮನ, ಅರ್ಘ್ಯ ಮತ್ತು ಗಾಯತ್ರಿ ಜಪ, ಉಪಸ್ಥಾನ, ಈ ಇಷ್ಟು ಅಂಗಗಳನ್ನಾದರೂ ಮಾಡಿಕೊಂಡು ನಾವು ಆ ಉಪನಯನದ ಸಾರ್ಥಕತೆಯ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಹರಿಸಬೇಕು. ಯಾಕೆಂದರೆ ಎಷ್ಟೋ ಆಡಂಬರದಿಂದ ಮಾಡ್ಬೋದು, ಸಾವಿರಾರು ಜನರಿಗೆ ಪಂಚಭಕ್ಷ ಭೋಜನವನ್ನು ಮಾಡಿ ಉಪನಯನವನ್ನು ಮಾಡ್ಬೋದು, ಇನ್ನೇನೇನೋ ಮಾಡ್ಬೋದು. ಆದರೆ ಅದೆಲ್ಲವೂ ಕೂಡ ಸಾರ್ಥಕವಾಗಬೇಕು ಅಂತಾದರೆ ಉಪನಯನ ಆದ ಮೇಲೆ ಆ ಬ್ರಹ್ಮಚಾರಿ ಏನು ತ್ರಿಕಾಲ ಅಥವಾ ದ್ವಿಕಾಲ ಸಂಧ್ಯಾವಂದನೆಯನ್ನು ಮಾಡ್ತಾನೋ ಹಾಗೆ ಇದೆಲ್ಲವೂ ಕೂಡ ಸಾರ್ಥಕತೆಯ ಕಡೆಗೆ ಹೋಗ್ತದೆ. ಮತ್ತು ಆ ಬ್ರಹ್ಮಚಾರಿಗೆ ಆ ಸವಿತೃ ರೂಪಿಯಾದಂತಹ ಸೂರ್ಯದೇವರ ಅನುಗ್ರಹದಿಂದ ಪ್ರಜ್ಞಾ, ಮೇಧ, ಧಾರಣಾದಿ ಶಕ್ತಿಗಳು ನಿಸ್ಸಂಶಯವಾಗಿ ಪ್ರಾಪ್ತಿಯಾಗ್ತದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬುದಾಗಿ ಹೇಳಿದ ಉಪನಯನದ ಬಗ್ಗಿನ 4 ಮಾತುಗಳನ್ನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತೇನೆ. ನಮಸ್ಕಾರ.